ನಮಸ್ಕಾರ ಗೆಳೆಯರೆ, ಇವತ್ತು ನಿಮಗೆ ಒಳ್ಳೆ ಸುದ್ದಿ ಫ್ರಮ್ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅಂಡ್ ದಿಸ್ ನೋಟಿಫಿಕೇಶನ್ ಬಂದು ಫೈನಲ್ ಆಗಿರುತ್ತೆ. ಮೀಸಲಾತಿದು ತೊಂದರೆ ಇಲ್ಲ, ಹಾಗೂ ಎಕ್ಸಾಮಿನೇಷನ್ ಡೇಟ್ಸ್ ಸಹ ವಿತಿನ್ 2 months ಅಲ್ಲಿ ಕೊಟ್ಬಿಡ್ತಾರೆ. ಈಗ ಡೀಟೇಲ್ ಆಗಿ ಇರೋಂತಹ ನೋಟಿಫಿಕೇಶನ್ ಅನ್ನು ನಾವು ಓಪನ್ ಮಾಡಿ ನೋಡೋಣ. ಯಾರಿಗೆಲ್ಲ ಈ ವೆಬ್ಸೈಟ್ ಗೊತ್ತಿಲ್ಲ, ಜಸ್ಟ್ ಕೆಇ ಅಂತ ಟೈಪ್ ಮಾಡಿ ಈ ರಿಕ್ರೂಟ್ಮೆಂಟ್ ಸೆಷನ್ ಅಲ್ಲಿ ಹೋಗಿದ ನಂತರ ನಿಮಗೆ 3ನೇ ಸೆಷನ್ ಅಲ್ಲಿ ಕಾಣುವಂತ ರೋನೆ ಲ್ಯಾಂಡ್ ಸರ್ವೆ ರಿಕ್ರೂಟ್ಮೆಂಟ್ 2026. ಇದರಲ್ಲಿ ನೋಡಿದ್ರೆ ನಿಮ್ಗೆ RPC ಅಂತ ಇದೆ. ಇದು ಬಂದ್ಬಿಟ್ಟು ರೆಸಿಡ್ಯೂಯಲ್ ಪೇರೆಂಟ್ ಕ್ಯಾಡ್ರೆ ಅಂತ ಕರೀತಾರೆ. ಅಂದ್ರೆ non-HK ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ ಆ ವಿದ್ಯಾರ್ಥಿಗಳೆಲ್ಲ ಈ ನೋಟಿಫಿಕೇಶನ್ ಅಲ್ಲೇ ಈ ಪರ್ಟಿಕ್ಯುಲರ್ ಲಿಂಕ್ ಅನ್ನು ಕ್ಲಿಕ್ ಮಾಡಿಬಿಟ್ಟೇನೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂಡ್ ಕಲ್ಯಾಣ ಕರ್ನಾಟಕ ಯಾರೆಲ್ಲ ಇದ್ದಾರೆ ಅವರು ಈ ಪರ್ಟಿಕ್ಯುಲರ್ ಲಿಂಕ್ ಅನ್ನು ಓಪನ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು ಲಿಂಕು ಸಹ ಸಿಗುತ್ತೆ. ಅಂಡ್ ನಂತರ ಡೀಟೇಲ್ ನೋಟಿಫಿಕೇಶನ್. ಈಗ ಡೀಟೇಲ್ ನೋಟಿಫಿಕೇಶನ್ ಓಪನ್ ಮಾಡ್ತೀನಿ. ಫಸ್ಟ್ ಕಲ್ಯಾಣ ಕರ್ನಾಟಕ ನೋಡುವ. ಎಲ್ಲ ಆಲ್ಮೋಸ್ಟ್ ಇನ್ಫಾರ್ಮೇಶನ್ ವಿಲ್ ಬಿ ಸೇಮ್ ಗೈಸ್. ಓನ್ಲಿ ದ ಪೋಸ್ಟ್ ವೇಕೆನ್ಸೀಸ್ ಏನಿದೆ ಅದೊಂದೇ ವರ್ಗೀಕರಣ ಹಾಗೂ ಪೋಸ್ಟ್ ನಂಬರ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ಒಂದು ಚೇಂಜ್ ಆಗುತ್ತೆ ಅಷ್ಟೇ. ಸೊ ಈಗ ಡೀಟೇಲ್ ಆಗಿ ನೋಡೋದಾದ್ರೆ ನೀವು ನೋಡಬಹುದು ಭೂಮಾಪಕರ ಹುದ್ದೆಗಳು ಟೋಟಲ್ 190 ಬರೀ HKಗಿದೆ. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ 190 ವೇಕೆನ್ಸಿ ಇದೆ. ಅಂದ್ರೆ ನಿಮ್ಮ ಪೇ ಸ್ಕೇಲ್ ನೋಡಿ 37,500 ರೂಪಾಯಿ ಬೇಸಿಕ್ ಇರುತ್ತೆ. ಓಕೆ, ಬೇಸಿಕ್ ಅಂದ್ರೆ ಇಲ್ಲಿಂದ 1.75 ಟೈಮ್ಸ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಅಷ್ಟು ನಿಮ್ಮ ಸ್ಯಾಲರಿ ಇರುತ್ತೆ. ಇದು ನಿಮ್ಮ ಬೇಸಿಕ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ ಸಂಬಳ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ ಸ್ಯಾಲರಿ ಅಂತ ಕರೀತಾರೆ. ಈ ಬೇಸಿಕ್ ಅಲ್ಲಿ ಮತ್ತೆ 75% ಹೆಚ್ಚಳ ಮಾಡಬೇಕು. ಅವಾಗ ನಿಮಗೆ ಟೋಟಲ್ ಒಂದು ರಫ್ ಆಗಿ ಒಂದು ನಂಬರ್ ಸಿಗುತ್ತೆ. ಆ ನಂಬರೇ ನಿಮ್ಮ ಮಂತ್ಲಿ ಸ್ಯಾಲರಿ ಆಗಿರುತ್ತೆ. ಅದರಲ್ಲೇ ಮತ್ತೆ ಡಿಡಕ್ಷನ್ ಆಗುತ್ತೆ. ಡಿಡಕ್ಷನ್ ಎಲ್ಲ ಹೋಗಿದ ನಂತರ ನಿಮಗೆ ಮೇ ಬಿ 1.65 ಟೈಮ್ಸ್ ಆಫ್ 37,500 ರೂಪೀಸ್ ಎಷ್ಟು ಬರುತ್ತೆ ಅಷ್ಟು ನಿಮ್ಮ ಸ್ಯಾಲರಿ ಆಗಿರುತ್ತೆ ಗೈಸ್. ಓಕೆ, ಸೊ ಈ ನಂಬರ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನಿಮಗೆ 61,875 ರೂಪಾಯಿ ನಿಮಗೆ ಕೈಗೆ ಬರುತ್ತೆ, ಕೈಗೆ ಬರುವಂತಹ ಸಂಬಳ. ಓಕೆ, ಅಂಡ್ ಡಿಡಕ್ಷನ್ ಇದರಲ್ಲಿ ಮತ್ತೆ ಒಂದು 10% ಇದಲ್ಲದೆ ನಿಮಗೆ ಡಿಡಕ್ಷನ್ ಆಗುತ್ತೆ. ಓಕೆ, ಸೊ ಈಗ ನಿಮಗೆ ಸ್ಯಾಲರಿದು ಒಂದು ರಫ್ ನಂಬರ್ ಗೊತ್ತಾಗಿದೆ. ಈಗ ನಾವು ವಿದ್ಯಾರ್ಹತೆ ಏನಿದೆ ಅನ್ನೋದು ನೋಡೋಣ. ವಿದ್ಯಾರ್ಹತೆ ಫಾರ್ ಭೂಮಾಪಕರು ಏನ ಬೇಕಪ್ಪ ಅಂತಂದ್ರೆ ನಿಮ್ಗೆ ಯಾವುದೇ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ನಲ್ಲಿ ಯಾವುದೇ ಬ್ರಾಂಚ್ ಮಾಡಿದ್ರೂ ಸಹ ನೀವು ಎಲಿಜಿಬಲ್ ಆಗಿರ್ತೀರ, ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ಯಾವುದೇ ಅಥವಾ ತಂತ್ರಜ್ಞಾನದಲ್ಲಿ AMIE. ಓಕೆ, AMIE ನಿಂದ ನೀವು ಇಂಜಿನಿಯರಿಂಗ್ ಮಾಡಿದ್ರು ಸಹ ಎಲಿಜಿಬಲ್. ನೋಡಿ, BE ಇರ್ಬೋದು ಅಥವಾ BTech ಸಹ ಇರ್ಬೋದು, ಅಥವಾ AMIE ಮಾಡಿದ್ರು ಸಹ ಎಲಿಜಿಬಲ್. ಇದು ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ವಿದ್ಯಾರ್ಹತೆ ಬಂದ್ಬಿಟ್ಟು ಯಾರು ವಿಶ್ವವಿದ್ಯಾಲಯದಿಂದ ಗಣಿತ ಅಥವಾ ಭೌತಶಾಸ್ತ್ರ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಅಥವಾ ಇನ್ಸ್ಟ್ರುಮೆಂಟೇಶನ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಇರ್ಬೋದು, ಕೃಷಿ BSc ಪದವಿ ಪಡೆದಿರೋರು ಸಹ ಅಪ್ಲೈ ಮಾಡ್ಬೋದು. ಓಕೆ, ಅಂಡ್ ಥರ್ಡ್ ಬಂದ್ಬಿಟ್ಟು ಯಾರೆಲ್ಲ AICTE ಇಂದ ಓಕೆ AICTE ಇಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಮಾಡಿದ್ರು ಸಹ ನೀವು ಎಲಿಜಿಬಲ್. ಓಕೆ, ಒಂದು ಸೂಚನೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ ಇತರ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಲು ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಅಂತಹ ವಿದ್ಯಾರ್ಥಿಗಳನ್ನ ನಾವು ಹೊರ ಹಾಕ್ತೀವಿ ಅಂತ ಬರೆದಿದ್ದಾರೆ. ಓಕೆ, ಅವರ ಜವಾಬ್ದಾರಿ ಏನಿಲ್ಲ. ಸೊ ಹಾಗಾಗಿ ನಿಮ್ಮ ವಿದ್ಯಾರ್ಥಿ ಎಲಿಜಿಬಲ್ ಇರೋರು ಮಾತ್ರನೇ ಅಪ್ಲೈ ಮಾಡ್ಕೊಳ್ಳಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಈ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ವಿದ್ಯಾರ್ಥಿದವರೇ ಅಪ್ಲೈ ಮಾಡಬೇಕು. ಇಂಜಿನಿಯರಿಂಗ್ ಅಂತ ಬಂದಾಗ ಇಂಜಿನಿಯರಿಂಗ್ ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು. ಓಕೆ, ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMIE ಪದವಿ ಹೊಂದಿರಬೇಕು. ಓಕೆ, ಇಷ್ಟು ಕೊಟ್ಟಿದ್ದಾರೆ. ಸೊ ಇಷ್ಟು ಪಾಯಿಂಟ್ಸ್, ಇಷ್ಟು ಕ್ವಾಲಿಫಿಕೇಶನ್ಸ್ ಎಲ್ಲ ಎಲಿಜಿಬಲ್. ಓಕೆ, ಅಂಡ್ BSc ಅಂತ ಬಂದಾಗ ಮಾತ್ರ ನೀವು ಈ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲೇ ನೀವು ಮಾಡಿರ್ಬೇಕು. ಓಕೆ, ಅಂಡ್ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಇದಾದ ನಂತರ ನೆಕ್ಸ್ಟ್ ವಯೋಮಿತಿ ನೋಡಿ, ಏಜ್ ರಿಲ್ಯಾಕ್ಸೇಷನ್ 40 ವರ್ಷ ಮ್ಯಾಕ್ಸಿಮಮ್ ಫಾರ್ ಜನರಲ್ ಮೆರಿಟ್ ಇದೆ. ಅಂಡ್ ಅದರ್ ಕ್ಯಾಟಗಿರೀಸ್ ಎಲ್ಲರಿಗೆ 43 ವರ್ಷ ಕೊಟ್ಟಿದ್ದಾರೆ. ಅಂಡ್ 41 ವರ್ಷ SC ಹಾಗೂ ST ಹಾಗೂ ಕ್ಯಾಟಗಿರಿ 1 ವಿದ್ಯಾರ್ಥಿಗಳಿಗೆ. ಓಕೆ, ಅಂಡ್ ಇದಾದ ನಂತರ ಇದೆಲ್ಲ ನಿಮ್ಮ
ನಾರ್ಮಲ್ ಆಗಿ ಮಾಜಿ ಸೈನಿಕ ಇದ್ದೆ, ಎಷ್ಟು ವರ್ಷ ರಿಲ್ಯಾಕ್ಸೇಷನ್ ಅದೆಲ್ಲ ಕೊಟ್ಟಿದ್ದಾರೆ, ಅದನ್ನ ನೀವು ನೋಡ್ಕೊಳ್ಳಿ, ಅದೇನಂತ ಇಂಪಾರ್ಟೆಂಟ್ ಅಲ್ಲ. ಅಂಡ್ ಇದಾದ ನಂತರ ವೆರಿ ಇಂಪಾರ್ಟೆಂಟ್, ಅರ್ಜಿ ಸಲ್ಲಿಸುವ ವಿಧಾನ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಯಾರೆಲ್ಲ ನಮ್ಮ ಹಳೆ ವಿಡಿಯೋ ನೋಡಿಲ್ಲ, BWSSB ಆನ್ಲೈನ್ ಅಪ್ಲಿಕೇಶನ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕೋದು ಪ್ರತಿ ಡೀಟೇಲ್ಡ್ ಸ್ಟೆಪ್ ಅನ್ನು ಬಿಡಿಸಿ ಮತ್ತೆ ತೋರಿಸಿದ್ವಿ. ಅದನ್ನ ಬೇಕಂದ್ರೆ ನಾನು ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ. ಯೂಟ್ಯೂಬ್ ಹೋಗಿದರ ನಂತರ ಯೂಟ್ಯೂಬ್ ಅಲ್ಲಿ BWSSB ಹೌ ಟು ಅಪ್ಲೈ ಅಂತ ಹಾಕಿ BWSSB ರಿಕ್ರೂಟ್ಮೆಂಟ್ ಹೌ ಟು ಅಪ್ಲೈ ಅಂತ ಟೈಪ್ ಮಾಡಿದ್ದಲ್ಲಿ ನಿಮಗೆ ಬರೋಂತಹ ಎರಡನೇ ವಿಡಿಯೋ ಇಲ್ಲಿ ನೋಡ್ಬೋದು. BWSSB ಅಂಡ್ ಅದರ್ ಡಿಪಾರ್ಟ್ಮೆಂಟ್ಸ್ಗೆ KEA ಮುಖಾಂತರ KEA ನಲ್ಲಿ ಹೇಗೆ ಸಬ್ಮಿಟ್ ಮಾಡಬೇಕು ಅನ್ನೋದು ಡೀಟೇಲ್ಡ್ ವಿಡಿಯೋ ಮಾಡಿದೆ ಗೈಸ್. ಇದೊಂದು ಸುಮಾರು ನಿಮಗೆ 19 ನಿಮಿಷ ಮೇಲಿದೆ. ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಡ್ ಪ್ರೊಸೀಜರ್ ನಾನು ಎಕ್ಸ್ಪ್ಲೈನ್ ಮಾಡಿದೀವಿ. ಈ ವಿಡಿಯೋನ ನೀವು ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ನೋಡ್ಬಿಟ್ಟು ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಅಂಡ್ ಯಾವುದೇ ಡೌಟ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಐ ವಿಲ್ ಟ್ರೈ ಟು ಪ್ರೊವೈಡ್ ಯು ಇನ್ಫಾರ್ಮೇಶನ್ ಅಟ್ ಅ ವೆರಿ ಅರ್ಲಿಯೆಸ್ಟ್. ಓಕೆ, ಇದು ಒಂದು ಮಾಹಿತಿ. ಅಂಡ್ ಹೌ ಟು ಅಪ್ಲೈ ಬಂದ್ಬಿಟ್ಟು ನಿಮಗೆ ಗೊತ್ತಾಗಿದೆ. BWSSB ರಿಕ್ರೂಟ್ಮೆಂಟ್ ಹೌ ಟು ಅಪ್ಲೈ ಅಂತ ಹೊಡೆದ್ರೆ ಸಾಕು ಬರುತ್ತೆ. ಆ ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಇದೆ. ಆ ವಿಡಿಯೋನ ಡೀಟೇಲ್ ಆಗಿ ನೀವು ರೆಫರ್ ಮಾಡ್ಬಿಟ್ಟು ಅಪ್ಲೈ ಮಾಡಿ, ಮಿಸ್ಟೇಕ್ಸ್ ಮಾಡ್ಕೋಬೇಡಿ. ಓಕೆ, ಗೊತ್ತಾಗಿಲ್ಲ ಅಂತಂದ್ರೆ ಕೇಳಿ, ಮಿಸ್ಟೇಕ್ಸ್ ಮಾತ್ರ ಮಾಡ್ಕೋಬೇಡಿ. ಯಾಕಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ ವೆರಿಫಿಕೇಶನ್ಸ್. ಸೊ ಒಂದು ಡಾಕ್ಯುಮೆಂಟ್ ಮಿಸ್ ಆದ್ರೂ ಸಹ ಸೆಲೆಕ್ಷನ್ ಆದ ನಂತರ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ತಪ್ಪನ್ನು ಮಾಡಕೋಬೇಡಿ. ಅಂಡ್ ಆನ್ಲೈನ್ ಅರ್ಜಿ ಸಲ್ಲಿಸಲು ವೆರಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿ, ಇವತ್ತಿಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ತಿಂಗಳು 7ನೇ ತಾರೀಕು ತನಕ ನಿಮಗೆ ಡೇಟ್ ಇದೆ. ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋಕೆ ಮಾತ್ರ. ಒಂದ್ ತಿಂಗಳು ಕೂಡ ಇಲ್ಲ. ಹಾರ್ಡ್ಲಿ ನೋಡಿ 11 ಇಂದ 7 ಅಂತ ಕೊಟ್ಟಿದ್ದಾರೆ. ಮೇ ಬಿ ಹಾರ್ಡ್ಲಿ ಅಂತಂದ್ರೆ ನಿಮಗೊಂದು 29 ಡೇಸ್ ಬರ್ಬೋದು. ಅಂಡ್ 10ನೇ ತಾರೀಕು ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ಆಗಿರುತ್ತೆ. ಶುಲ್ಕ ಪಾವತಿಸೋದು ಓಕೆ ಫೈನ್, ಇದನ್ನು ಆನ್ಲೈನೇ ಕೊಟ್ಟಿರ್ತಾರೆ, ಆನ್ಲೈನೇ ಪೇ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಪೇ ಮಾಡ್ಬೇಕು ಅನ್ನೋದು ಸಹ ಹೌ ಟು ಅಪ್ಲೈ ಡೀಟೇಲ್ ವಿಡಿಯೋನಲ್ಲಿ ಇರುತ್ತೆ, ನೀವು ನೋಡ್ಬೋದು. ಅಂಡ್ ಸ್ಟಾರ್ಟ್ ಅಂಡ್ ಕೊನೆಯ ದಿನಾಂಕದಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ತೀರಾ ಎಂಡ್ ತನಕ ವೆಯ್ಟ್ ಮಾಡಬೇಡಿ. ಈಗ ಸ್ಟಾರ್ಟಿಂಗ್ ಅಲ್ಲಿ ಸರ್ವರ್ ಅಲ್ಲಿ ಸ್ವಲ್ಪ ಬಿಸಿ ಇರ್ಬೋದು ಅಥವಾ ಫ್ರೀ ಇರ್ಬೋದು, ಏನು ತೊಂದರೆ ಇರಲ್ಲ. ಈಗ ಫಸ್ಟ್ 1 or 2 ವೀಕ್ಸ್ ಅಲ್ಲೇ ಸಬ್ಮಿಟ್ ಮಾಡ್ಕೊಂಬಿಡಿ. ಇದೇ ತಿಂಗಳಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಜುಲೈ ತಿಂಗಳಲ್ಲಿ, ಆಗಸ್ಟ್ ತನಕ ವೆಯ್ಟ್ ಮಾಡಕ್ ಹೋಗಬೇಡಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಯಾವುದೇ ಸಮಯದಲ್ಲಿ ಆದರೂ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು. ಇನ್ ಕೇಸ್ ನೀವೇನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್, ಆ ತರ ಮಿಸ್ಟೇಕ್ಸ್ ಮಾಡಬೇಡಿ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಡೀಟೇಲ್ ವಿಡಿಯೋನ ನೋಡಿ ರೆಫರ್ ಮಾಡಿ. ಓಕೆ, ಅಂಡ್ ನಿಮ್ಮ ವೇತನ ನೋಡ್ಬೋದು. 37,500 ಸ್ಟಾರ್ಟ್ ಆಗುತ್ತೆ. ನೀವು ಇದೇ ಪೊಸಿಷನ್ ಅಲ್ಲಿ ಒಂದು ವರ್ಷ ಫಸ್ಟ್ ಇಯರ್ ಅಲ್ಲಿ 900 ರೂಪಾಯಿ ಇಂಕ್ರಿಮೆಂಟ್ ಆಗುತ್ತೆ. ಅದೇ ತರ 900 ರೂಪಾಯಿ ಇಂಕ್ರಿಮೆಂಟ್ ನಿಮಗೆ ಎಷ್ಟು ಸಲ ಆಗುತ್ತೆ ಅನ್ನೋದು ಅವ್ರು ಕೊಟ್ಟಿಲ್ಲ. ಸೊ 37,500 ಪ್ಲಸ್ 900 ಮಾಡಿದ್ರೆ 38,400 ಬರುತ್ತೆ. ಇನ್ನೂ ಒಂದ್ಸಲ 900 ಇಂಕ್ರಿಮೆಂಟ್ ಆಗುತ್ತೆ. ಆ ತರ ಎಷ್ಟು ಸಲ ಇಂಕ್ರಿಮೆಂಟ್ ಆದ್ರೆ ನಿಮ್ಗೆ 39,300 ರೂಪಾಯಿ ರೀಚ್ ಆಗುತ್ತೆ ಅನ್ನೋದು ನೀವು ಲೆಕ್ಕ ಮಾಡ್ಕೋಬೇಕು. ಇದು ಆಲ್ಮೋಸ್ಟ್ ರಿಟೈರ್ಮೆಂಟ್ ಏಜ್ ತನಕ ಕೊಟ್ಟಿರ್ತಾರೆ. ಓಕೆ, ಇದು ಮೇ ಬಿ ಒಂದು 2 ಟೈಮ್ಸ್ 3 ಟೈಮ್ಸ್ ಇರ್ಬೋದು. 3 ಟೈಮ್ಸ್ ಅಂದ್ರೆ 3 ಇಯರ್ಸ್ ನಿಮಗೆ 900 ಬರುತ್ತೆ. ಅವಾಗ ಈ ಸ್ಯಾಲರಿ ರೀಚ್ ಆಗ್ಬೋದು. ನಂತರ 1000 ರೂಪೀಸ್ ಇಂಕ್ರಿಮೆಂಟ್ ಮಾಡ್ತಾರೆ. ಸೊ ಇದೇ ತರ ನಿಮ್ಮ ಸ್ಯಾಲರಿ ಇಂಕ್ರಿಮೆಂಟ್ ಇರುತ್ತೆ ಗೈಸ್. ಓಕೆ, ಸೊ ಆಕ್ಚುಲಿ 2 ಇಯರ್ಸ್ ತನಕ ಇದೆ. ಸೊ ಇದು ಫಸ್ಟ್ ಬಂದ್ಬಿಟ್ಟು 2 ಇಯರ್ಸ್ ತನಕ ನಿಮ್ಗೆ 900 ರೂಪಾಯಿ ಸ್ಯಾಲರಿ ಇರುತ್ತೆ. ನಂತರ 1000 ರೂಪಾಯಿ ತರ ನಿಮಗೆ 3 ವರ್ಷ ತನಕ ಹಾಕಿದ್ದಾರೆ ನೋಡಿ. 39, 40, 41, 42, 43. ಸೊ ಟೋಟಲ್ 3 ಇಯರ್ಸ್, 3 to 4 ಇಯರ್ಸ್ ತನಕ ಬರುತ್ತೆ. ಓಕೆ, 4 ಇಯರ್ಸ್ ತನಕ ನಿಮಗೆ ಈ ಸ್ಯಾಲರಿ ಇರುತ್ತೆ. ಓಕೆ, 1000 ರೂಪೀಸ್ ಇಂಕ್ರಿಮೆಂಟ್, 1000 ರೂಪೀಸ್ ಪ್ರತಿ ವರ್ಷ ನಿಮಗೆ ಈ ಬೇಸಿಕ್ ಪೇ ಮೇಲೆ ಇಂಕ್ರಿಮೆಂಟ್ ಆಗ್ತಾ ಇರುತ್ತೆ. ಆ ತರ 4 ವರ್ಷ. ಅದೇ ತರ ಈ ಕಂಟಿನ್ಯೂಷನ್ ನಿಮಗೆ ರಿಟೈರ್ಡ್ ಆಗೋ ತನಕ ಕೊಟ್ಟಿದ್ದಾರೆ ಅವರು. ಓಕೆ, ಅದರಲ್ಲಿ ಏನೋ ಡೌಟ್ಸ್ ಇತ್ತು ಅಂತ ಕ್ಲಾರಿಫೈ ಮಾಡೋದಕ್ಕೆ ಅದನ್ನ ಹೇಳ್ತಾ ಇದ್ದೀನಿ. ಅಂಡ್ ಶುಲ್ಕ ನೋಡಿ ಕೊಟ್ಟಿದ್ದಾರೆ. 3A 3B ಅಂಡ್ ಜನರಲ್ ಮೆರಿಟ್ ಕ್ಯಾಟಗರಿ ಆದರೆ 750 ರೂಪಾಯಿ. ಅಂಡ್ ಪರಿಶಿಷ್ಟ ಜಾತಿ ಹಾಗೂ ಪಂಗಡ ಕ್ಯಾಟಗರಿ 1 ತೃತೀಯ ಲಿಂಗದವರಿದ್ರೆ 500 ರೂಪಾಯಿ. ಅಂಡ್ ವಿಶೇಷ ಚೇತನ ಅಭ್ಯರ್ಥಿಗಳಿದ್ದೆ 250 ರೂಪಾಯಿ. ಈ ಸಲ ಇದೊಂದು ಆ್ಯಡ್ ಮಾಡಿದ್ದಾರೆ. ವೆರಿ ಗುಡ್. KEAದವರು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಪ್ರಸನ್ನ ಸಾಹೇಬ್ರು ತುಂಬಾ ಗುಡ್ ಇನಿಷಿಯೇಟಿವ್ಸ್ ತಗೊಂತಾ ಇದ್ದಾರೆ. ಪ್ರತಿ ವಿಡಿಯೋ ಅವರ ವೆಬ್ಸೈಟ್ ಅಲ್ಲೂ ಸಹ ಹಾಕ್ತಾ ಇದ್ದಾರೆ. ನಾವು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾ ಇದೀವಿ ಏನಿಲ್ಲ ಅಂತ. ಸೊ ಐ ರಿಯಲಿ ಅಪ್ರಿಶಿಯೇಟ್ KEA ಡಿಪಾರ್ಟ್ಮೆಂಟ್ ಫಾರ್ ಟೇಕಿಂಗ್ ಸಚ್ ನ್ಯೂ ಸ್ಟೆಪ್ಸ್ ಅಂಡ್ ಇಂಪ್ರೂವ್ಮೆಂಟ್ಸ್ ಇನ್ ದ ಆರ್ಗನೈಸೇಷನ್ ಫಾರ್ ಸ್ಟೂಡೆಂಟ್ಸ್ ಬೆನಿಫಿಟ್. ಅಂಡ್ ಈಗ ಪರೀಕ್ಷೆ ದಿನಾಂಕಗಳ ವಿವರ ನೋಡಿ. ದಿನಾಂಕವನ್ನು ಸಹ ಕೊಟ್ಬಿಟ್ಟಿದ್ದಾರೆ. ಪರೀಕ್ಷೆ ದಿನಾಂಕ ನೋಡಿ ಯಾವಾಗ, ಅಕ್ಟೋಬರ್ ಅಲ್ಲಿ ನಿಮ್ಮ ಎಕ್ಸಾಮ್ ನಡೆಯುತ್ತೆ. ಪರೀಕ್ಷಾ ದಿನಾಂಕಗಳ ವಿವರ ಈ ಸಲ ಮತ್ತೆ ಬೇರೆ ಡೇಟ್ಸ್ ಅನ್ನೋದೇನಿಲ್ಲ.
ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಯಾವಾಗ ಅಕ್ಟೋಬರ್ ಅಲ್ಲಿ ಕೊಟ್ಟಿದ್ದಾರೆ, 24 ಅಕ್ಟೋಬರ್. ಇದು ಜೂನ್, ಓಕೆ, ಇದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್. ಹಾರ್ಡ್ಲಿ ನಿಮಗೆ 2 ಮಂತ್ಸ್ 3 ಮಂತ್ಸ್ ಟೈಮ್ ಲೈನ್ ಗೈಸ್ ಅಷ್ಟೇ. ಇವತ್ತಿಂದ ಲೆಕ್ಕ ಹಾಕೋದಾದ್ರೆ ನಿಮ್ಗೊಂದು 3 ತಿಂಗಳು ಸಮಯ ಇದೆ ಅಷ್ಟೇ. ಓಕೆ, 1 2 3 ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ ನಡೆಯುತ್ತೆ. ಶನಿವಾರ ಮತ್ತೆ ಭಾನುವಾರ 2 ಪೇಪರ್ಗಳು ಮುಗಿಸ್ತಾರೆ. ಅಂಡ್ ಕನ್ನಡ ಭಾಷೆ ಯಾರೆಲ್ಲ ಹೊರನಾಡು ಗಡಿನಾಡು ಅವ್ರು ಆಗ್ತಾ ಇದ್ದಾರೆ ಅವರು ಕನ್ನಡ ಭಾಷೆಯನ್ನು ಬರೀಬೇಕಾಗುತ್ತೆ. ಸೊ ಅದನ್ನು ಸಹ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಓಕೆ, ಅಂಡ್ ಈಗ ಎಕ್ಸಾಮ್ ಪತ್ರಿಕೆ ಪ್ಯಾಟರ್ನ್ ಅಥವಾ ಸಿಲೆಬಸ್. ಓಕೆ, ಅಂಡ್ ಕನ್ನಡ ಭಾಷೆ ಯಾರೆಲ್ಲ ಬರಿತಾ ಇದ್ರ ನಿಮಗೂ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಕನ್ನಡ ಭಾಷೆಯಲ್ಲಿ ಮಿನಿಮಮ್ ನೀವು ಕನಿಷ್ಠ 50 ಮಾರ್ಕ್ಗಳನ್ನು ಪಡಿಲೇಬೇಕು. ಓಕೆ, ಟೋಟಲ್ 150ಕ್ಕೆ ಇರುತ್ತೆ. ಸೊ ಕನಿಷ್ಠ 50 ಮಾರ್ಕ್ಗಳನ್ನು ಪಡಿಬೇಕಾಗುತ್ತೆ. ಗರಿಷ್ಠ ಮ್ಯಾಕ್ಸಿಮಮ್ 150 ಇರುತ್ತೆ, ಮಿನಿಮಮ್ 50 ಮಾರ್ಕ್ಸ್ ಪಡಿಬೇಕು, ಅವಾಗ ನೀವು ಪಾಸ್ ಅಂತ ತೀರ್ಮಾನಿಸ್ತಾರೆ. ಓಕೆ, ಅಂಡ್ ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ 1 ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ ಇರುತ್ತೆ. ಆ ಸಾಮಾನ್ಯ ಜ್ಞಾನದಲ್ಲಿ ಬರುವಂತಹ ಎಲ್ಲಾ ಟಾಪಿಕ್ಸ್ ಮೆನ್ಷನ್ ಮಾಡಿದ್ದಾರೆ. ಐ ಸಜೆಸ್ಟ್ ಸ್ಟ್ರಾಂಗ್ಲಿ ಈಗ ಕಂಡಕ್ಟ್ ಮಾಡಿರುವಂತಹ ರೀಸೆಂಟ್ ಪೇಪರ್ಸ್ ನಲ್ಲಿ ಜಾಸ್ತಿ ಫೋಕಸ್ ಮಾಡಿ. ಅಂಡ್ ಕರೆಂಟ್ ಅಫೈರ್ಸ್ ಮ್ಯಾಕ್ಸಿಮಮ್ 21 to 25 ಮಾರ್ಕ್ಸ್ ತನಕ ಬರುತ್ತೆ. ಸೊ ಕರೆಂಟ್ ಅಫೈರ್ಸ್ ಅಂತಂದ್ರೆ 1 ಇಯರ್ ತನಕ ಕರೆಂಟ್ ಅಫೈರ್ಸ್ ನ ಓದ್ಕೊಳ್ಳಿ. ಆದಷ್ಟು ಹಿಂದೂ ಪೇಪರ್ನ ರೆಫರ್ ಮಾಡಿ, ಅಥವಾ ಟೈಮ್ಸ್ ನೋ ಪೇಪರ್ನ ರೆಫರ್ ಮಾಡಿ, ಅಥವಾ ನಮ್ಮ ಕರ್ನಾಟಕದಲ್ಲಿ ಬರುವಂತಹ ಪ್ರಜಾವಾಣಿ ಇರ್ಬೋದು ಆ ಪೇಪರ್ಸ್ನ ರೆಫರ್ ಮಾಡಿ. ಪ್ರತಿ ದಿನ ಇನ್ಮೇಲೆ 1 ವರ್ಷ ತನಕ ಏನೆಲ್ಲ ನ್ಯೂಸ್ ಪೇಪರ್ಸ್ ಇದಾವೆ ಅದು ಬಂದಿದೆ ಅದನ್ನ ರೆಫರ್ ಮಾಡಿ, ಅಥವಾ ಆನ್ಲೈನ್ ಅಲ್ಲಿ ಚಾನೆಲ್ಸ್ ಅಲ್ಲೂ ಸಹ ಮಾಡಿರ್ತಾರೆ ಅದನ್ನು ಸಹ ನೀವು ರೆಫರ್ ಮಾಡ್ಕೋ. ಕರೆಂಟ್ ಅಫೇರ್ಸ್ ಅಲ್ಲಿ ಇಷ್ಟು ಬರುತ್ತೆ ಗೈಸ್. ಆದ್ಮೇಲೆ ಆಪ್ಟಿಟ್ಯೂಡ್ ರೀಸನಿಂಗು ಸಹ ನಿಮಗೆ ಮಾರ್ಕ್ಸ್ ಇರುತ್ತೆ. ಸೊ ಇದರಿಂದನೇ ನೀವು ಮಿನಿಮಮ್ 35 ತನಕ ಸ್ಕೋರ್ ಮಾಡ್ಬೋದು. ಅಂಡ್ ಇದ್ರ ರಿಲೇಟೆಡ್ ನಿಮಗೆ ಜನರಲ್ ನಾಲೆಡ್ಜ್ ಇರ್ಬೋದು. ಓಕೆ, ಕರೆಂಟ್ ಅಫೇರ್ಸ್ ಅಲ್ಲಿ ಬರೋಂಥ ಟಾಪಿಕ್ಸ್ ಇಂದಾನೇ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಫ್ರೇಮ್ ಮಾಡ್ತಾ ಇದ್ದಾರೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಏನು ಓದ್ತೀರಾ, ಇವಾಗ ಪೊಲಿಟಿ ಬಗ್ಗೆ ಓದ್ತಾ ಇದ್ರೆ ಅಂದ್ರೆ ಪೊಲಿಟಿ ನಿಂದನೂ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ. ಕರೆಂಟ್ ಅಲ್ಲಿ ಯಾವ್ದಾವ್ದು ಟಾಪಿಕ್ ಡಿಸ್ಕಸ್ ಆಗ್ತಾ ಇದೆ, ಯಾವ ಕೇಸ್ ಬಗ್ಗೆ ಡಿಸ್ಕಸ್ ಆಗ್ತಾ ಇದೆ, ಅದಕ್ಕೆ ಬರೋಂಥ ಅಮೆಂಡ್ಮೆಂಟ್ಸ್ ಇರ್ಬೋದು, ಅದಕ್ಕೆ ಬರೋಂತಹ ಆರ್ಟಿಕಲ್ಸ್ ಇರ್ಬೋದು, ಅದಕ್ಕೆ ಬರೋಂತಹ ಆರ್ಗನೈಸೇಷನ್ಸ್ ಇರ್ಬೋದು, ಅದ್ರ ಬಗ್ಗೆನೇ ಕೇಳ್ತಾ ಇದ್ದಾರೆ. ಅದಕ್ಕಿರೋಂತಹ ಕೀ ಪೀಪಲ್ಸ್ ಇರ್ಬೋದು. ಓಕೆ, ಅದೇ ತರ ಜಿಯೋಗ್ರಫಿನೂ ಅದೇ ತರ ಕೇಳ್ತಾ ಇದ್ದಾರೆ. ಹಿಸ್ಟ್ರಿನಲ್ಲೂ ಸಹ ಯಾವ್ದನ್ನ ಸೈಟ್ಸ್ ಇತ್ತಂದ ಆ ಸೈಟ್ಸ್ ಮಾಹಿತಿ ಪುರಾತನದಲ್ಲಿ ಮಾಡರ್ನ್ ಹಿಸ್ಟ್ರಿ ಇರ್ಬೋದು, ಮಿಡಿವಿಯಲ್ ಹಿಸ್ಟ್ರಿ ಇರ್ಬೋದು, ಇದ್ರ ಬಗ್ಗೆನೂ ಅಲ್ಲೇ ರಿಲೇಟೆಡ್ ಆಗಿ ಕೇಳ್ತಾ ಇದ್ದಾರೆ. ಎಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬರ್ತಾ ಇದಾವೆ ಗೈಸ್. ಓಕೆ, ಅದೊಂದು ನಮ್ಮ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಅಂಡ್ ಪತ್ರಿಕೆ 2 ಬಂದ್ರೆ, ಓಕೆ, ಪತ್ರಿಕೆ 2ರಲ್ಲಿ ಪಠ್ಯಕ್ರಮ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದು 100 ಮಾರ್ಕ್ಗಳಿಗೆ ಇರುತ್ತೆ. 100 ಮಾರ್ಕ್ಗಳ ವರ್ಗೀಕರಣ ಏನಿದೆ ಅನ್ನೋದು ಸಹ ಡಿಸ್ಕಸ್ ಮಾಡೋಣ. ಎಷ್ಟೆಷ್ಟು ಪರ್ಸೆಂಟ್ ಯಾವ ಸಬ್ಜೆಕ್ಟ್ ಅನ್ನು ಕವರ್ ಮಾಡಿದ್ದಾರೆ ಅನ್ನೋದು ನೋಡಿ. ವೆರಿ ಇಂಪಾರ್ಟೆಂಟ್. ಕನಿಷ್ಠ 35 ಮಾರ್ಕ್ಸ್ ತೆಗಿಲೇಬೇಕು. 35% ಅಂದ್ರೆ ಎಷ್ಟು? ಇಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸರ್ 35% ಅಂತಂದ್ರೆ ಎಷ್ಟು? ಇಲ್ಲಿ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ ಶೇಕಡ 35ರಷ್ಟು ಅಂದೇನು ಪರ್ಸೆಂಟೇಜ್, ಇದು 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಕನಿಷ್ಠ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗಿರುತ್ತಾರೆ. ಓಕೆ, ಗಳಿಸದ, ಓಕೆ, ಯಾರೆಲ್ಲ ಮಾರ್ಕ್ಸ್ ನ ಪಡೆದಿರಲ್ಲ ಆ ತರ ವಿದ್ಯಾರ್ಥಿಗಳು ಇನ್ಎಲಿಜಿಬಲ್ ಇರ್ತಾರೆ. ಯಾರೆಲ್ಲ 35% ಹಾಗೂ ಅದಕ್ಕಿಂತ ಹೆಚ್ಚು ತೆಗಿತಾರೆ ಅವರು ಮಾತ್ರ ಎಲಿಜಿಬಲ್. ಈಗ 35% ಅಂದ್ರೆ ಎಷ್ಟು ಸರ್? ತುಂಬಾ ಜನ ವಿದ್ಯಾರ್ಥಿಗಳದ್ದು ಮೈಂಡ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಸರ್ ಈಗ ಪತ್ರಿಕೆ 1ರಲ್ಲೂ 100ಕ್ಕೆ 35 ಮಾರ್ಕ್ ತೆಗಿಬೇಕಾ? ಇಲ್ಲೂ ನಾವು ಪತ್ರಿಕೆ 2ರಲ್ಲೂ 100ಕ್ಕೆ 35 ಮಾರ್ಕ್ ತೆಗಿಯುತ್ತೆ? ಇಲ್ಲ, ಇವು ಎರಡೂ ಸೇರ್ಬಿಟ್ಟು, ಓಕೆ, ಇದು ಮತ್ತೆ ಫಸ್ಟ್ ಪೇಪರ್ ಅಂಡ್ ಸೆಕೆಂಡ್ ಪೇಪರ್ ಎರಡೂ ಸೇರ್ಬಿಟ್ಟು ನಿಮಗೆ 70 ಮಾರ್ಕ್ಸ್, 70 ಕ್ವಶನ್ಸ್ ಕರೆಕ್ಟ್ ಆಗಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಇಷ್ಟೇ ಸಿಂಪಲ್. 70ರಷ್ಟು ಅಂದೇನು ಅಲ್ಲ, 35ರಷ್ಟು ಅಂದ್ರೆ ಈ ಪೇಪರ್ ಅಲ್ಲಿ 35 ಮಾರ್ಕ್ಸ್, ಅಥವಾ ಈ ಪೇಪರ್ ಅಲ್ಲಿ 35 ಮಾರ್ಕ್, ಅಥವಾ ಈ ಪೇಪರ್ ಅಲ್ಲಿ ಬರೀ 10 ಮಾರ್ಕ್ ಬಂದ್ರೆ, ಇದರಲ್ಲಿ ನೀವು 65 ತೆಗೆದ್ರು ಸಹ ನೀವು ಸೆಲೆಕ್ಷನ್. ಯಾಕಂದ್ರೆ 60 ತೆಗೆದ್ರು ಸಹ ಸಾಕು, ನೀವು 70 ಮಾರ್ಕ್ ರೀಚ್ ಆಗ್ಬಿಡ್ತೀರ. ಓಕೆ, ಸೊ ಈ ತರ ವೇರಿಯೇಷನ್ ಎಷ್ಟನ್ನ ಇರ್ಬೋದು. ಇದರಲ್ಲೇ ನೀವು 70 ಮಾರ್ಕ್ ತಗೊಂಡ್ರೆ, ಇಲ್ಲಿ ನೀವು ಬರೀ 10 ಮಾರ್ಕ್ ತಗೊಂಡ್ರು ಸಹ ಎರಡು ಸೇರಿಸಿದೆ 80 ಆಯ್ತು. ಸೊ ಈ ತರ ಎರಡೂ ಆಡ್ ಮಾಡಿದಾಗ ಮಾತ್ರ ಬರುವಂತಹ 70 ಮಾರ್ಕ್ ಅಂಡ್ ಮೇಲೆ. ಓಕೆ, ಪತ್ರಿಕೆ 1 ಪೇಪರ್ 1 ಪ್ಲಸ್ ಪೇಪರ್ 2 ಎರಡೂ ಸೇರ್ಬಿಟ್ಟು 70 ಮಾರ್ಕ್ಸ್ ಬರಬೇಕು. ಇದು ಮಿನಿಮಮ್ ಮಾರ್ಕ್ಸ್ ಫಾರ್ ಕ್ವಾಲಿಫೈಯಿಂಗ್. ನೀವು ಕ್ವಾಲಿಫೈ ಆಗಬೇಕು ಪೇಪರ್ ಅಂತಂದ್ರೆ ಪೇಪರ್ 1 ಮಾರ್ಕ್ಸ್ ಪ್ಲಸ್ ಪೇಪರ್ 2 ಮಾರ್ಕ್ಸ್ ಎರಡೂ ಸೇರಿದಾಗ 70 ಮಾರ್ಕ್ಸ್ ಬರಬೇಕು. ಯಾಕಂದ್ರೆ ಒಂದು ಕ್ವಶನ್ 1 ಮಾರ್ಕ್ ಇದೆ. ಸೊ ಹಾಗಾಗಿ ಎರಡೂ ಸೇರು ಅಂತಂದ್ರೆ ನೆಗೆಟಿವ್ ಎಲ್ಲ ತೆಗೆದಿದ ನಂತರ ಬರೋಂತಹ ಮಾರ್ಕ್ಸ್ ಅಲ್ಲಿ 70 ಮಾರ್ಕ್ಸ್ ಮಿನಿಮಮ್ ಬರಬೇಕು.
ನೆನ್ಪಿಟ್ಕೊಳ್ಳಿ. ನೀವು ಯಾವುದರಲ್ಲಿ ಕೆಲವೊಬ್ರು ಜನರಲ್ ಸ್ಟ್ರಾಂಗ್ ಇರ್ತಾರೆ, ಕೆಲವೊಬ್ರು ಸ್ಪೆಸಿಫಿಕಲಿ ಪೇಪರಲ್ಲಿ ವೀಕ್ ಇರ್ತಾರೆ. ಆ ಥರ ವಿದ್ಯಾರ್ಥಿಗಳು ಜನರಲ್ ಇಂದನೂ ಸಹ ಸ್ಕೋಪ್ ಅಪ್ ಮಾಡ್ಕೋಬಹುದು. ಅಂಡ್ ಸ್ಪೆಸಿಫಿಕ್ ಅಲ್ಲಿ ಚೆನ್ನಾಗಿದ್ದಾರೆ ಅಂತಂದ್ರೆ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ಳಿ. ಅಂಡ್ ಜನರಲ್ ಅಲ್ಲಿ ಕಡಿಮೆ ಮಾಡಿದ್ರು ಸಹ ಚಿಂತೆ ಇಲ್ಲ. ಬಟ್ 70 ಮಾರ್ಕ್ ಮಿನಿಮಮ್ ಮಾಡೋದು ಟಾರ್ಗೆಟ್ ಇಟ್ಕೊಳ್ಳಿ. ಬಟ್ ಈ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ಗೆ ನಾನು ಸಜೆಸ್ಟ್ ಮಾಡೋದು ಏನಂತಂದ್ರೆ ಮಿನಿಮಮ್ 60% ಮಾರ್ಕ್ಸ್ ಇಟ್ಕೊಳ್ಳಿ. 60% ಅಂದ್ರೆ ಎಷ್ಟು? 200ಕ್ಕೆ 60% ಅಂತ ಅಂದ್ರೆ ಓಕೆ, 60% ಅಂತಂದ್ರೆ 2 6 12 ಅಲ್ಲ, 120 ಕ್ವಶನ್ಸ್ ನ ಕರೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮಿನಿಮಮ್ 120 ಮಾರ್ಕ್ಸ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. 70 ಬಂದ್ಬಿಟ್ಟು KA ದವ್ರು ಇಟ್ಟಿರೋದು, ನಾವು ಇಟ್ಕೊಳ್ಳೋಣ ಎಷ್ಟು? 120 ಮಾರ್ಕ್ಸ್ ಮಿನಿಮಮ್ ತಗೊಂಡ್ರೆ ಶಾರ್ಟ್ ಲಿಸ್ಟ್ ಪಕ್ಕ ಆಗ್ತಾರೆ. ಯಾಕಂದ್ರೆ ಪೋಸ್ಟ್ ತುಂಬಾ ಇದಾವೆ, 190 ವೇಕೆನ್ಸೀಸ್ ಬರೀ HKಗೆ ಇದೆ. ನಾನ್ HK ನಲ್ಲಿ 500 ಪ್ಲಸ್ ವೇಕೆನ್ಸೀಸ್ ಇದಾವೆ. ಸೊ ಚಿಂತೆ ಇಲ್ಲ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡ್ರೆ ಆರಾಮಾಗಿ ಸೆಲೆಕ್ಷನ್ ಆಗೇ ಆಗ್ತೀರಾ. ಈಗ ನಾವು ಇದೆಲ್ಲ ರಿಸರ್ವೇಷನ್ಸ್ ಕೇಳಿದರೆ, ರಿಸರ್ವೇಷನ್ಸ್ ಸರ್ಟಿಫಿಕೇಟ್ಸ್ ಮಾತ್ರ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೈರಿ ಆಗಿರೋ ಡೇಟ್ ನ ಕೊಡಕ್ ಹೋಗ್ಬೇಡಿ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ವಿದ್ಯಾರ್ಥಿಗಳು ರೀಸೆಂಟ್ ಆಗಿ BWSSB ಆಗಿರ್ಬೋದು, ನಂತರ ಕೃಷಿ ಮಾರಾಟ ಇಲಾಖೆನಲ್ಲಿ ಆಗಿರ್ಬೋದು, ಯಾರೆಲ್ಲ ವಿದ್ಯಾರ್ಥಿ ಅಲ್ವಾ, ಈ ರಿಸರ್ವೇಷನ್ಸ್ ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಇರ್ಬೋದು, ರೂರಲ್ ಇರ್ಬೋದು, ಸ್ಪೆಸಿಫಿಕ್ ಆಗಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ 371J ಇರ್ಬೋದು, ಅಥವಾ ರೂರಲ್ ಇರ್ಬೋದು, ಯಾವುದಕ್ಕೆಲ್ಲ ವ್ಯಾಲಿಡಿಟಿ ಇದೆ. ವೆರಿ ಇಂಪಾರ್ಟೆಂಟ್, ವ್ಯಾಲಿಡಿಟಿ ಇರುತ್ತೆ. ಎಕ್ಸ್ಪೈರಿ ವ್ಯಾಲಿಡಿಟಿ. ಇವಾಗ ಕ್ಯಾಶ್ ಇನ್ಕಮ್ ಅಂದ್ರೆ 5 ವರ್ಷ ಇರುತ್ತೆ ಅಷ್ಟೇ ವ್ಯಾಲಿಡಿಟಿ. 371J ಅಂದ್ರೆ RD ನಂಬರ್ ಕಂಪಲ್ಸರಿ ಇರಬೇಕು. ಅಂಡ್ 371J ಇದ್ದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನು, ನಿಮಗೆ 371J ಸರ್ಟಿಫಿಕೇಟ್ ಇದ್ದಲ್ಲಿ ನೀವು ಎಂಪ್ಲಾಯ್ಮೆಂಟ್ ಅಂತ ಕಂಪಲ್ಸರಿ ಇರಬೇಕು ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ಈ ಸರ್ಟಿಫಿಕೇಟ್ ಎಂಪ್ಲಾಯ್ಮೆಂಟ್ ಅಂಡ್ ಎಜುಕೇಶನ್ ಪರ್ಪಸ್ಗಾಗಿ ಕೊಟ್ಟಿದ್ದೀವಿ ಅನ್ನೋದು ನಿಮ್ಮ ಇದರಲ್ಲಿ ಇರಬೇಕು. ಎಂಪ್ಲಾಯ್ಮೆಂಟ್ಗೆ ಕೆಲವೊಬ್ರು ಬರೀ ಎಜುಕೇಶನ್ ಒಂದೇ ಇಟ್ಕೊಂಡಿರ್ತಾರೆ, RD ನಂಬರು. 371J ಬರೀ ಎಜುಕೇಶನ್ಗೆ ಅಷ್ಟೇ ಮಾಡಿಸಿರ್ತಾರೆ, ಎಂಪ್ಲಾಯ್ಮೆಂಟ್ ಮಾಡಿಸಿರಲ್ಲ. ಆ ಥರ ವಿದ್ಯಾರ್ಥಿಗಳು ಎಂಪ್ಲಾಯ್ಮೆಂಟ್ಗೆ, ನೀವು ಈಗ ಜಾಬ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂದಾಗ ನಿಮಗೆ ಜಾಬ್ ರಿಲೇಟೆಡ್ 371J ಕಂಪಲ್ಸರಿ ಇರಬೇಕು. 371J ಇಲ್ಲ ಅಂತಂದ್ರೆ ಡಿಸ್ಕ್ವಾಲಿಫೈ ಆಗ್ಬಿಡ್ತೀರಾ. ನೆನ್ಪಿಟ್ಕೊಳ್ಳಿ, ಸ್ಪೆಸಿಫಿಕಲಿ ಫಾರ್ HK ಕ್ಯಾಂಡಿಡೇಟ್ಸ್ ಯಾರೆಲ್ಲ ವಿದ್ಯಾರ್ಥಿ ಇದ್ದೀರಾ, ರಿಸರ್ವೇಶನ್ ಪೈಡಿಬೇಕಂತ ಇದ್ದೀರಾ, ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಎಂಪ್ಲಾಯ್ಮೆಂಟ್ ಅಂತ ಇರಬೇಕು. ವೆರಿಫೈ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಹೋಗಿ ಇವತ್ತೇ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಎಂಪ್ಲಾಯ್ಮೆಂಟ್ ಮೇಲೆ ಕಾಣಬೇಕು. ಬೇಕಂದ್ರೆ ಅದೊಂದು ಸರ್ಟಿಫಿಕೇಟ್ ನಾವು ನಂತರ ನಮ್ಮ ಶಾರ್ಟ್ಸ್ ಅಲ್ಲಿ ಹಾಕ್ತಿವಿ, ಅದನ್ನು ಸಹ ನೋಡ್ಕೋಬಹುದು. ಅಂದ್ರೆ ಜಸ್ಟ್ ನಿಮಗೆ ಏನಿಲ್ಲ, ಫಸ್ಟ್ 371J ಅಂತ ಏನ್ ಬರುತ್ತಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕ 371J ಅಂತ ಬ್ರಾಕೆಟ್ ಅಲ್ಲಿ ಬರುತ್ತೆ. ಇಲ್ಲಿ GOK ಅಂತ ಫಸ್ಟ್ ಇಲ್ಲಿ ಇರುತ್ತೆ. ನಂತರ ಇಲ್ಲಿ ಕೆಳಗಡೆ ನಿಮಗೆ ಟ್ಯಾಬ್ ಅಲ್ಲಿ ಕೊಟ್ಟಿರ್ತಾರೆ. ಅದೇ ಟ್ಯಾಬ್ ಅಂದ್ರೆ ಬಾಕ್ಸ್ ಏನಿರಲ್ಲ, ಜಸ್ಟ್ ಎಂಪ್ಲಾಯ್ಮೆಂಟ್ ಅಂಡ್ ಎಜುಕೇಶನ್ ಅಂತಾನು ಮೆನ್ಷನ್ ಮಾಡಿರ್ತಾರೆ. ಇದನ್ನ ವೆರಿಫೈ ಮಾಡ್ತಾ ಇದ್ದಾರೆ ಗೈಸ್. ಓಕೆ, ಸೊ ಅದಕ್ಕಾಗಿ ಮುಂಚಿತವಾಗಿ ನೀವು ಎಚ್ಚರದಿಂದಿರಿ. ಅಂಡ್ ಕ್ಯಾಸ್ಟ್ ಇನ್ಕಮ್ ಹಾಕ್ಬೇಕಾದಾಗ ಎಕ್ಸ್ಪೈರ್ ಆಗಿರೋ ಸರ್ಟಿಫಿಕೇಟ್ ಹಾಕಕ್ ಹೋಗ್ಬೇಡಿ. ಈಗ ನಾಳೆ ನಾಡಿದ್ದು ಎಕ್ಸ್ಪೈರ್ ಆಗುತ್ತೆ ಅಂದ್ರೆ ಇವತ್ತು ಹಾಕಿದ್ರೆ ಅಪ್ಲಿಕೇಶನ್ ಅಂದ್ರೆ ತೊಂದರೆ ಇಲ್ಲ, ಇವತ್ತೇ ಹಾಕ್ಬಿಟ್ಟು ಇವತ್ತೇ ನೀವು ಫೀ ಪೇ ಮಾಡ್ಕೋಬೇಕು. ಫೀ ಪೇ ಮಾಡೋದು ಸಹ ಇಂಪಾರ್ಟೆಂಟ್. ನಿಮ್ಮ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಯಾವಾಗ ಖಚಿತ ಆಗುತ್ತೆ ಅಂತಂದ್ರೆ, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರೋ ಡೇಟ್ ಇಂಪಾರ್ಟೆಂಟ್, ನಂತರ ಅದಕ್ಕೆ ಕಟ್ಟಿರೋಂಥ ಪಾವತಿಸಿದಂತಹ ಫೀಸು ಡೇಟು ಸಹ ಇಂಪಾರ್ಟೆಂಟ್. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ, ಅಲ್ಲಿ ಯಾವುದೇ ಥರ ಕಿರಿಕ್ ಆಗಬಾರ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಅಂತಂದ್ರೆ, ನೆಕ್ಸ್ಟ್ ಸ್ಟೇಜಲ್ಲಿ ಈಗನೇ ನೀವು ವ್ಯಾಲಿಡಿಟಿ ಇರೋಂತಹ ಸರ್ಟಿಫಿಕೇಟ್ನೇ ಹಾಕಿ. ಎಕ್ಸ್ಪೈರ್ ಆಗಿದೆ ಅಂದ್ರೆ ಇನ್ನೊಂದು ಸರ್ಟಿಫಿಕೇಟ್ ಮಾಡಿಸಿ, 15 ದಿನದಲ್ಲ ಬರುತ್ತೆ. ಸರ್ಟಿಫಿಕೇಟ್ನ ತಗೊಂಡು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಓಕೆ, ಆಗ ನಿಮಗೆ ರಿಸರ್ವೇಶನ್ ಕ್ಲೈಮ್ ಆಗುತ್ತೆ. ಈಗ ಬ್ರೇಕಪ್ ಆಫ್ ವೇಕೆನ್ಸೀಸ್ ನೋಡಿ, 190 ವೇಕೆನ್ಸೀಸ್ ಯಾವ ತರ ವರ್ಗೀಕರಣ ಮಾಡಿದಾರೆ ಅನ್ನೋದು ಕೊಟ್ಟಿದ್ದಾರೆ ನೋಡಿ. ಪ್ರವರ್ಗ A, SC ಕ್ಯಾಟಗಿರಿ, ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ Cಗೂ ಸಹ ಎಷ್ಟೆಲ್ಲ ವೇಕೆನ್ಸೀಸ್ ಬಂದಿದಾವೆ. ಅಂಡ್ ಇದು ಸ್ಟಾರ್ ಮಾರ್ಕ್ ಏನ್ ಹಾಕಿದಾರೆ, ಸ್ಟಾರ್ ಮಾರ್ಕಿನ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಸಫಿಕ್ಸ್ ಹಾಕಿ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಕ್ಯಾಟಗಿರಿ Cಗೆ ಲಭ್ಯವಾಗುವ ಹುದ್ದೆಗಳಲ್ಲಿ 20% ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯ ಪ್ರವರ್ಗ C ಇಲ್ಲಿನ 59 ಅತ್ಯಂತ ಹಿಂದುಳಿದ ಜಾತಿಗಳ ಮೀಸಲಿರಿಸುವುದು. ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳು ಸೇರಿದೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ಕ್ಯಾಟಗಿರಿ C ನಲ್ಲಿ ಕೆಲವು ಕ್ಯಾಸ್ಟ್ ಗಳನ್ನು ಮೆನ್ಷನ್ ಮಾಡಿದಿರಿ ಅಂತ ಹೇಳಿದ್ದಾರೆ. ಓಕೆ, ಈ ಸ್ಟಾರ್ ಮಾರ್ಕ್ ಯಾಕೆ ಹಾಕಿದ್ದಾರೆ ಅಂತಂದ್ರೆ, ಇದರಲ್ಲಿ ಒಂದೊಂದು ಪೋಸ್ಟ್ ಒಂದು ಪರ್ಟಿಕ್ಯುಲರ್ ಕ್ಯಾಸ್ಟ್ ಗಳಿಗೆ ರಿಸರ್ವ್ ಮಾಡಿದ್ದಾರೆ. ಆ ಕ್ಯಾಸ್ಟ್ ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದ್ರೆ ಪ್ರವರ್ಗ C ಜನರಲ್ ಕ್ಯಾಂಡಿಡೇಟ್ಸ್ಗೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ,
ಆ್ಯಂಡ್ ಇದಾದ ನಂತರ ಪರಿಶಿಷ್ಟ ಪಂಗಡ ಇರ್ಬೋದು ನೋಡ್ಬೋದು. ನಿಮ್ಮ ವೇಕೆನ್ಸೀಸ್ ಟೇಬಲ್ ನೋಡಿ ಗೈಸ್, ತುಂಬ ಚೆನ್ನಾಗಿ ಜಾಸ್ತಿನೇ ವೇಕೆನ್ಸೀಸ್ ಇದ್ದಾವೆ. ಅಪ್ಲೈ ಮಾಡ್ಕೊಳ್ಳಿ, ದಯಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಇದು ಒಳ್ಳೆ ಜಾಬ್ ಇರುತ್ತೆ. ಸರ್ವೇಯರ್ ಅಂತಂದರೆ ತುಂಬ ಗುಡ್ ಪೋಸ್ಟ್ ಅಂತಲೇ ಕರಿಬೋದು. ಆ್ಯಂಡ್ ಇದಾದ ನಂತರ ನಿಮ್ಮ ಈಗ ಸಿಲೆಬಸ್ ಬಂದ್ಬಿಟ್ಟು ನಮ್ಮ ಇಂಪಾರ್ಟೆಂಟ್ ಟಾಪಿಕ್. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫ್ರೀ ಕ್ಲಾಸಸ್ ಅವೈಲಬಲ್ ಇದ್ದಾವೆ. ನೀವು ಕ್ಲಾಸಸ್ನ ನೋಡ್ಕೋಬೋದು. ಆ್ಯಂಡ್ ಯಾರೆಲ್ಲ ಕ್ಲಾಸಸ್ಗೆ ರಿಜಿಸ್ಟರ್ ಆಗ್ಬೇಕಂತಿದ್ರೆ ಅವರು ಹಾಕಿರೋಂಥ ನಂಬರ್ಗೆ ಸಹ ಮೆಸೇಜ್ ಮಾಡ್ಬೋದು. ಓಕೆ, ಪೇಪರ್ ಟು ಸ್ಪೆಸಿಫಿಕ್ ಪೇಪರಲ್ಲಿ ನೀವು ನೋಡೋದಾದರೆ ಮ್ಯಾಥಮೆಟಿಕ್ಸ್ಗೆ 40 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಅಂಕಗಳಲ್ಲಿ 40 ಮಾರ್ಕ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಎಲ್ಲ ಬೇಸಿಕ್ ಸಿಲೆಬಸ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ. ಅಂಡ್ ಸೆಟ್ ಥಿಯರಿ ಕೊಟ್ಟಿದ್ದಾರೆ, ಸೀಕ್ವೆನ್ಸ್ ಇದೆ, ಮ್ಯಾಟ್ರಿಸಸ್ ಇದೆ, ಓಕೆ, ಪರ್ಮಿಟೇಷನ್ ಕಾಂಬಿನೇಷನ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ನಂತರ HCF LCM, ಬೇಸಿಕ್ಸ್ ಆಫ್ ಆಲ್ಜಿಬ್ರಾ. ಇದೆಲ್ಲ ತುಂಬಾ ಸಿಂಪಲ್ ಗೈಸ್. 10ನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಅಂತಾನು ಕರಿಬೋದು. 10ನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಬುಕ್ ಓಪನ್ ಮಾಡಿಬಿಟ್ಟು ನೀವು ರೆಫರ್ ಮಾಡಿದ್ರು ಸಹ ಒಳ್ಳೆ ಸ್ಕೋರ್ ಅನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಅಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಫ್ಯಾಕ್ಟರೈಸೇಷನ್ ಅಂಡ್ ಆಲ್ಜಿಬ್ರಾ ಎಕ್ಸ್ಪ್ರೆಷನ್, HCF LCM ಆಫ್ ಬೈನಾಮಿಯಲ್ಸ್, ಇದೆಲ್ಲ ನೀವು ಆಪ್ಟಿಟ್ಯೂಡ್ ಇಂದನೂ ಸಹ ಕಲ್ತಿರ್ತೀರಾ. ಕೋಆರ್ಡಿನೇಟ್ಸ್ ಆಫ್ ಪ್ಲೇನ್ ಜಾಮೆಟ್ರಿ ಅಂತ ಕೊಟ್ಟಿದ್ದಾರೆ. ಅಂಡ್ ನಂತರ ಜಾಮೆಟ್ರಿನಲ್ಲಿ ಬಂದರೆ ಆಕ್ಸಿಯೋಮ್ಸ್ ಅಂಡ್ ಪೋಸ್ಟುಲೇಟ್ಸ್ ಇದೆ, ಥಿಯರಮ್ಸ್ ಇದೆ, ಪಾಲಿಗನ್ಸ್ ಇದೆ, ಟ್ರಯಾಂಗಲ್ಸ್ ಇದೆ. ಓಕೆ, ಎಲ್ಲ ಸಿಲೆಬಸ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಪಾಯಿಂಟ್ ಬೈ ಪಾಯಿಂಟ್. ಎಲ್ಲದರಲ್ಲಿ ಒಂದೊಂದು ಮಾರ್ಕ್ ಅಂತ ಹಾಕಿದ್ದು 20 ಟಾಪಿಕ್ ಇದಾವೆ ಅಂತಂದ್ರೆ ಒಂದೊಂದರಲ್ಲಿ ಒಂದೊಂದು ಮಾರ್ಕ್ ಹಾಕಿ ಓಕೆ. ಆ್ಯಂಡ್ ಫಿಸಿಕ್ಸ್ಗೆ ಬಂದಾಗ 10% ಅಂದರೆ 10 ಮಾರ್ಕ್ಸ್ ಫಿಸಿಕ್ಸ್ ಇಂದ ಬರುತ್ತೆ. ಫಿಸಿಕ್ಸ್ ತುಂಬಾ ಈಸಿಯೆಸ್ಟ್ ಸಿಲೆಬಸ್ ಅಂತ ಕರಿಬೋದು. ನೀವು ಕಾನ್ಸೆಪ್ಟ್ಸ್ನ ತಿಳ್ಕೊಂಡ್ರೆ ಸಾಕು. ಥಿಯರಿ, ಡೆಫಿನೇಷನ್ಸು, ಕಾನ್ಸೆಪ್ಟ್ಸು ಮತ್ತು ಯೂನಿಟ್ಸು ಈ ಥರದನ್ನೇ ಜಾಸ್ತಿ ಫೋಕಸ್ ಮಾಡಿ. ಆ್ಯಂಡ್ ಎಲೆಕ್ಟ್ರಿಸಿಟಿ ಇರ್ಬೋದು, ಮ್ಯಾಗ್ನೆಟಿಸಮ್, ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ದಾರೆ, ಡೈನಮಿಕ್ಸ್ ಒಂದಿದೆ, ಓಕೆ. ಆ್ಯಂಡ್ ಹೀಟ್ ಇದೆ, ಲೈಟ್ ಇದೆ, ಓಕೆ. ಆ್ಯಂಡ್ ನಂತರ ಸೌಂಡ್ ಇದೆ, ಗ್ರಾವಿಟೇಷನ್ ಇದೆ. ಇದು ಡಿಪ್ಲೊಮಾನಲ್ಲಿ ಸಹ ನೀವು ಓದಿರ್ತೀರಾ. ಡಿಪ್ಲೊಮಾ ವಿದ್ಯಾರ್ಥಿಗಳಿದೆ, PUC ಇದೆ, PUC ಇನ್ನೂ ಚೆನ್ನಾಗಿ ಓದಿರ್ತೀರಾ. PU ಲೆವೆಲ್ ತನಕ ಓದ್ಕೊಂಡ್ರೆ ಸಾಕು. ಆ್ಯಂಡ್ ಜಿಯೋಗ್ರಫಿನಲ್ಲಿ ಮತ್ತೆ 10% ಮಾರ್ಕ್ಸ್ ಇದೆ. ಇದು ತುಂಬ ಬೇಸಿಕ್ ಜಿಯೋಗ್ರಫಿ, ಅರ್ತ್ ಬಗ್ಗೆ ಕೇಳಿದ್ದಾರೆ, ಓಕೆ. ನಮ್ಮ ಭೂಮಿ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಹೇಗೆ. ಸೊ ಭೂಮಿ ಬಗ್ಗೆ ಕೇಳಿದ್ದಾರೆ, ಅರ್ತ್ ಮತ್ತೆ ಲಿಥೋಸ್ಪಿಯರ್ ಬಗ್ಗೆ ಕೇಳಿದ್ದಾರೆ, ಮ್ಯಾಪ್ಸ್ ಕೇಳಿದ್ದಾರೆ, ಟೈಪ್ಸ್ ಆಫ್ ಮ್ಯಾಪ್ಸ್ ಏನೇನಿದೆ, ಅಂಡ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ಸರ್ವೇಯಿಂಗ್, ಕಂಪ್ಲೀಟ್ ಸಿವಿಲ್ ಸಬ್ಜೆಕ್ಟ್ ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ಇದು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಬರೋ ಅಂತಹ ಟಾಪಿಕ್. ಇವಾಗ ತನಕ ನಾವು ನೋಡಿರೋ ಜಿಯೋಗ್ರಫಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಹಾಗೂ ಫಿಸಿಕ್ಸ್ ಇರ್ಬೋದು, ಇದೆಲ್ಲ ತುಂಬ ಬೇಸಿಕ್ಸ್ ಅಂತ ಹೇಳ್ಬೋದು. ಇದು ಮಾತ್ರ ಬಂದಾಗ ಇದು ಸಿವಿಲ್ಗೆ ಸಂಬಂಧಪಟ್ಟ ಹಾಗೆ ರಿಲಿವೆಂಟ್ ಸಬ್ಜೆಕ್ಟ್. ಯಾವುದು 20% ಕೊಟ್ಟಿದ್ದಾರೆ ನೋಡಿ. 20% ನೀವು ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೆ ಕೊಟ್ಟಿದ್ದಾರೆ, ರಿಮೋಟ್ ಸೆನ್ಸಿಂಗ್, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಇರ್ಬೋದು, ಆ್ಯಂಡ್ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸರ್ವೆ ಸಿಸ್ಟಮ್, ಅಡ್ವಾನ್ಸ್ಡ್ ಪೊಸಿಷನಿಂಗ್ ಆ್ಯಂಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಸರ್ವೇಯಿಂಗ್ ಯಾವುದೆಲ್ಲ ಯೂಸ್ ಮಾಡ್ತಿದ್ದಾರೆ ಅದ್ರ ನೇಮ್ಸ್ ಕೊಟ್ಟಿದ್ದಾರೆ. ನೀವು ಯಾವುದು ಓದೋದು ಬೇಕಾಗಿಲ್ಲ. ಇಲ್ಲಿ ಕೊಟ್ಟಿರೋ ಅಂಥ ಟಾಪಿಕ್ಸ್ನ ಓದ್ಕೊಂಡ್ರೆ ಸಾಕು. ವೆರಿ ಇಂಪಾರ್ಟೆಂಟ್, ನೆನಪಲ್ಲಿರಲಿ. ಇಲ್ಲಿ ಕೊಟ್ಟಿರೋ ಅಂಥ ಟಾಪಿಕ್ಸ್ನ ಓದ್ಕೊಂಡ್ರು ಸಹ ಸಾಕು, ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ಓಕೆ. ಅಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ನೋಡ್ಬೋದು. ಇದರಲ್ಲೂ ಸಹ 20% ಮಾರ್ಕ್ಸ್ ಅಂದರೆ 20 ಮಾರ್ಕ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್, ಸರ್ವೇಯಿಂಗ್ 20 ಮಾರ್ಕ್ಸ್, ಇವೆರಡು ಸೇರಿದ್ರೆ 40 ಮಾರ್ಕ್ ಬರುತ್ತೆ. ಬರೀ ಮ್ಯಾಥಮೆಟಿಕ್ಸ್ ಅಲ್ಲೇ 40 ಮಾರ್ಕ್ ಪಡಿಬೋದು. ಫಿಸಿಕ್ಸ್ 10 ಮಾರ್ಕ್ಸು. ಇದರಲ್ಲಿ ಈಸಿ ಸಬ್ಜೆಕ್ಟ್ಸ್ ಯಾವ್ದು ಅಂತಂದ್ರೆ ಮ್ಯಾಥ್ಸ್, ಓಕೆ. ಮ್ಯಾಥ್ಸ್ ಅಲ್ಲಿ 40 ಮಾರ್ಕ್ಸ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ರಫ್ ಆಗಿ ಒಂದು 20-25 ಅದು ತಗೋಬಹುದು ನೀವು ಈಸಿಯಾಗಿ. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ತುಂಬಾ ಈಸಿಯೆಸ್ಟ್, 20ಗೆ 20 ಸ್ಕೋರ್ ಮಾಡ್ಬೋದು. ಅಂಡ್ ಫಿಸಿಕ್ಸ್ ಸಹ 10 ಮಾರ್ಕ್ ಈಸಿಯಾಗಿ ಪಡಿಬೋದು. ನೋಡಿ, ಇದಿಷ್ಟು ಸ್ಕೋರ್ ಮಾಡ್ಕೊಂಡ್ರೆ ಸಾಕು, ನಿಮಗೆ 40, 60, 70 ಮಾರ್ಕ್ಸ್ ಕವರ್ ಆಗೋಗ್ಬಿಡುತ್ತೆ, ಓಕೆ. ನಂತರ ಸರ್ವೇಯಿಂಗ್ ಬಂದ್ಬಿಟ್ಟು 20 ಮಾರ್ಕ್ಸ್ ಇರುತ್ತೆ. ಅಂಡ್ ನಂತರ ಜಿಯೋಗ್ರಫಿ 10 ಮಾರ್ಕ್ಸ್ ಕೊಟ್ಟಿದ್ದಾರೆ. ಗೈಸ್, ಇವೆಲ್ಲ ಈಸಿಯೆಸ್ಟ್ ಸಬ್ಜೆಕ್ಟ್ಸು, ಏನಂತ ಕಾಂಪ್ಲೆಕ್ಸ್ ಸಿಸ್ಟಮ್ ಏನಲ್ಲ. ಯಾಕಂದ್ರೆ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇರೋದ್ರಿಂದ ಸ್ವಲ್ಪ ಪೇಪರ್ ಲೆವೆಲ್, ಒಂದು ಇಂಜಿನಿಯರಿಂಗ್ ಲೆವೆಲ್, ಡಿಪ್ಲೊಮಾ ಲೆವೆಲ್ ಕೇಳ್ತಾರೆ. ಸೊ ಹಾಗಾಗಿ ನಮ್ಮ ಕ್ಲಾಸಸ್ ಸಹ ಇದೆ. ಈಗ ನಾವು ಕ್ಲಾಸಸ್ ಮಾಡಿರೋದನ್ನು ತೋರಿಸ್ತೀನಿ ನಿಮಗೆ, ಓಕೆ. ನೀವು ಇದರಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ನೌಕರಿಗಳೇ ಚಾನಲ್ ಓಪನ್ ಮಾಡಿದ ನಂತರ ಲ್ಯಾಂಡ್ ಸರ್ವೇಯರ್ ಕ್ಲಾಸಸ್ ಅಂತ ಟೈಪ್ ಮಾಡಿ. ಆಗ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿರೋದು ಸಿಗುತ್ತೆ, ಪ್ಲಸ್ ಲ್ಯಾಂಡ್ ಸರ್ವೇಯರ್ ಫ್ರೀ ಕ್ಲಾಸಸ್ ಸಹ ಸಿಗುತ್ತೆ. ಅದು ಫಿಸಿಕ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ಮಾಡಿದೆ. ಆ್ಯಂಡ್ ಇನ್ನು ಮುಂದೆ ಜಿಯೋಗ್ರಫಿ ಆಗಿರ್ಬೋದು, ನಂತರ ಸರ್ವೇಯಿಂಗ್ ಇರ್ಬೋದು, ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಸಹ ನಮ್ಮಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಓಕೆ. ಕಂಪ್ಯೂಟರ್ ಕ್ಲಾಸಸ್ ಅಂತಾನೆ ಸಪರೇಟ್ ಆಗಿ ಒಂದು ಫೋಲ್ಡರ್ ಇದೆ, ಅದನ್ನು ಸಹ ನೀವು ನೋಡ್ಕೋಬಹುದು. ನೋಡಿ, ಕಂಪ್ಯೂಟರ್ ಕ್ಲಾಸ್ ಅಂತ ಹಾಕಿದ್ರೆ ನಿಮಗೆ ಬರುತ್ತೆ, ಓಕೆ. ಇದು VAO ಮತ್ತೆ PDO ಈ ಪರ್ಟಿಕ್ಯುಲರ್ ಬ್ರಾಂಚ್ಗೆ ಅಂತ ಮಾಡಿರೋಂತಹ ಡೀಟೇಲ್ಡ್ ಸಿಲೆಬಸ್, ಓಕೆ. FDA SDA ಮಾಡಿರೋಂತಹ ಡೀಟೇಲ್ಡ್ ಸಿಲೆಬಸ್ ಇದು.
ಈ ಪರ್ಟಿಕ್ಯುಲರ್ ಕಂಪ್ಯೂಟರ್ಸ್ನ ಓದ್ಕೊಂಡ್ರೆ ಸಾಕು, ನೀವು 20 ಮಾರ್ಕ್ ಸ್ಕೋರ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಓಕೆ, ಇನ್ನು ಕೆಲವೊಂದು ಟಾಪಿಕ್ಸ್ ಮಾಡಿಲ್ಲ, ಅದನ್ನ ನಾನು ಆ್ಯಡ್ ಮಾಡ್ತಾ ಬರ್ತೀನಿ. ಓಕೆ, ಆ್ಯಂಡ್ ಇಷ್ಟು ತನಕ ನಮ್ಮ ಚಾನಲ್ ಅನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಆ್ಯಂಡ್ ಯಾರಿಗೆಲ್ಲ ಕ್ಲಾಸಸ್ ಬೇಕಿದೆ ಅನ್ನೋರು ಈ ಪರ್ಟಿಕ್ಯುಲರ್ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಓಕೆ, ಕ್ಲಾಸಸ್ ಬೇಕಿದೆ ಸರ್ ನನಗೆ ಅನ್ನೋರು ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಮಾಡಿ. ಫಸ್ಟ್ ನಮ್ಮ ವಿಡಿಯೋ ಕ್ಲಾಸಸ್ ಅನ್ನು ವಾಚ್ ಮಾಡಿ, ಇಷ್ಟ ಆಗಿದ್ದಲ್ಲಿ ಆಗ ಕಾಂಟ್ಯಾಕ್ಟ್ ಮಾಡಿ. ಓಕೆ ಓಕೆ, ವಿಡಿಯೋ ಕ್ಲಾಸ್ ಅನ್ನು ಫಸ್ಟ್ ವಾಚ್ ಮಾಡಿ, ನಂತರ ಇಷ್ಟ ಆಗಿದ್ದಲ್ಲಿ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾವು ಹೇಳಿರೋದು ಕಲ್ಯಾಣ ಕರ್ನಾಟಕ, ರೈಟ್? ಈಗ ಇದೇ ಥರ ನಾನ್ ಕಲ್ಯಾಣ ಕರ್ನಾಟಕಗೂ ಸಹ ವೇಕೆನ್ಸೀಸ್ ಇದ್ದಾವೆ, ಅದನ್ನು ಸಹ ನೀವು ನೋಡ್ಬೋದು. ಭೂಮಾಪಕರು ನಾನ್ ಕಲ್ಯಾಣ ಕರ್ನಾಟಕ, ಜಸ್ಟ್ ವೇಕೆನ್ಸಿ ಟೇಬಲ್ ಅಷ್ಟೇ ತೋರಿಸ್ತೀನಿ ನಾನು. ವೇಕೆನ್ಸಿ ಟೇಬಲ್ನ ನೋಡುವ, ಯಾಕಂದರೆ 560 ವೇಕೆನ್ಸೀಸ್ ನಾನ್ ಕಲ್ಯಾಣ ಕರ್ನಾಟಕ ಇದೆ. ಸೊ ಇದರದ್ದು ಡಿಸ್ಟ್ರಿಬ್ಯೂಷನ್ ಎಲ್ಲ ಡೀಟೇಲ್ಡ್ ಇನ್ಫಾರ್ಮೇಷನ್ ಎಲ್ಲನೂ ಸೇಮೇ. ಅದರ್ ಇನ್ಫಾರ್ಮೇಷನ್ ಈಗ ತನಕ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಅದೆಲ್ಲ ಸೇಮ್ ಇನ್ಫಾರ್ಮೇಷನ್ ಇರುತ್ತೆ. ಓನ್ಲಿ ಟೇಬಲ್ ಇದೆಲ್ಲ ಟೇಬಲ್ ಚೇಂಜ್ ಆಗುತ್ತೆ ನೋಡಿ. 560 ವೇಕೆನ್ಸೀಸು. ಜನರಲ್ ಮೆರಿಟ್ಗೆ 45 ಪೋಸ್ಟ್ ಇದಾವೆ. ಓಕೆ, ವೆರಿ ಇಂಪಾರ್ಟೆಂಟ್ ನೋಡಿ ಗೈಸ್, ಜನರಲ್ ಮೆರಿಟ್ಗೆ 45 ವೇಕೆನ್ಸೀಸ್ ಇದಾವೆ. ಆ್ಯಂಡ್ ಉಳಿದಿರೋ ಎಲ್ಲ ವರ್ಗಗಳಿಗೆ ಈ ಥರ ವೇಕೆನ್ಸೀಸ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ತನಕ ನಮ್ಮ ಕ್ಲಾಸಸ್, ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಅಂಡ್ ಯಾವುದೇ ತರದ ಡೌಟ್ ಇದ್ರೂ ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಹಾಗೂ ಸಹೋದರಿಗೆ ಶೇರ್ ಮಾಡಿ. ಅಂಡ್ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ಸಹ ಇದೆ, ಆ ಲಿಂಕ್ ಅನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಹಾಕಿರ್ತೀನಿ. ನೀವು ಅದನ್ನ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಲಿಂಕ್ ಇಂದ ಜಾಯ್ನ್ ಆಗ್ಬೋದು. ಅಂಡ್ ಅಲ್ಲಿ ವೇರಿಯಸ್ ಅದರ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಹುಡುಗರು. ಓಕೆ, ಅಂಡ್ ಇಷ್ಟು ಹೇಳ್ತಾ ನಾನು ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬಾಯ್.